ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಈಗ ತಾನೇ ಮುಗಿದಿದೆ. ಇದರ ಗುಂಗಿನಿಂದ ಜನರಿಗೆ ಇನ್ನೂ ಹೊರ ಬರೋದಕ್ಕೆ ಆಗ್ಲಿಲ್ಲ. ಬಿಗ್ ಬಾಸ್ ಮುಗಿದ್ಮೇಲೆ ಜನರಿಗೆ ಟೈಮ್ ಪಾಸ್ ಮಾಡೋದಿಕ್ಕೆ ಆಗ್ತಾ ಇಲ್ಲ ಅಂತ ತುಂಬಾ ವೈರಲ್ ವಿಡಿಯೋಗಳಾಗ್ತಾ ಇದೆ. ಯಾಕಂದ್ರೆ ಸುಮಾರು 4 ತಿಂಗಳುಗಳ ಕಾಲ ಇಡೀ ಕರ್ನಾಟಕದ ಜನತೆಗೆಲ್ಲ ಬಿಗ್ ಬಾಸ್ ರಂಜಿಸಿತ್ತು. ರಾತ್ರಿ 9:30 ಆದ್ರೆ ಸಾಕು, ಎಲ್ರೂ ಟಿವಿ ಮುಂದೆ ಬಂದು ಕೂರ್ತಾ ಇದ್ರು. ಇವತ್ತು ಯಾರು ಹೋಗ್ತಾರೆ, ಈ ವಾರ ಏನಾಗುತ್ತೆ, ಕಿಚ್ಚ ಸುದೀಪ್ ಯಾರಿಗ್ ಕ್ಲಾಸ್ ತಗೋತಾರೆ ಅಂತೆಲ್ಲ ಎದುರು ನೋಡ್ತಾ ಇದ್ರು. ಆದ್ರೆ 112 ದಿನದ ಆಟ ಮುಗಿತಾ ಇದ್ದಂತೆ ತುಂಬಾ ಜನರಿಗೆ ಬೇಸರ ಆಗಿರೋದಂತೂ ಸತ್ಯ. ಆದ್ರೆ ಏನ್ ಮಾಡೋದು, ಒಂದಲ್ಲ ಒಂದು ಸೀಸನ್ ಮುಗಿಸ್ಲೇಬೇಕು ಅಲ್ವಾ? ಅದ್ರಂತೆ ಸೀಸನ್ 12ಕ್ಕೆ ಅದ್ಧೂರಿ ತೆರೆ ಬಿದ್ದಿದೆ. ಗಿಲ್ಲಿ ವಿನ್ನರ್ ಆದ್ರೆ ರಕ್ಷಿತಾ ರನ್ನರ್ ಅಪ್ ಆಗಿದ್ದಾರೆ. ಅಶ್ವಿನಿ ಗೌಡ 3ನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೊಂಡಿದ್ದಾರೆ. ಬಿಗ್ ಬಾಸ್ ಕಿರೀಟ ಗೆದ್ದಿರೋ ಗಿಲ್ಲಿ 50 ಲಕ್ಷ ಬಹುಮಾನವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಇದೆಲ್ಲದರ ಬೆನ್ನಲ್ಲೇ ಈಗ ಕಿಚ್ಚ ಸುದೀಪ್ ವಿರುದ್ಧ ಕೇಸ್ ಒಂದು ದಾಖಲಾಗಿದೆ. 50 ಲಕ್ಷ ರೂಪಾಯಿ ಕೊಡದೆ ವಂಚಿಸಿದ್ದಾರೆ, ಯಾವುದೋ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಆರೋಪಿ ಬೆಂಗಳೂರು ಕಮಿಷನರ್ಗೆ ದೂರೊಂದನ್ನ ನೀಡಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಬೇಡಿ, ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ. ಆತ್ಮೀಯರೇ, ಕಿಚ್ಚ ಸುದೀಪ್ ಏನು, ಅವರ ವ್ಯಕ್ತಿತ್ವ ಎಂತಹದ್ದು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಇಡೀ ಕರ್ನಾಟಕವೇ ಅವರ ವ್ಯಕ್ತಿತ್ವದ ಬಗ್ಗೆ ಮಾತನಾಡುತ್ತೆ. ಒಬ್ಬ ಹಳ್ಳಿ ಹುಡುಗ ಈ ಮಟ್ಟಿಗೆ ಸಾಧನೆ ಮಾಡಿದ್ದಾರೆ. ಕುರಿ ಮೇಯಿಸ್ತಾ ಇದ್ದವ ಇವತ್ತು ಬಿಗ್ ಬಾಸ್ ಗೆದ್ದಿದ್ದಾರೆ ಅನ್ನೋ ಖುಷಿಗೆ ಹಿಂದೆ ಮುಂದೆ ನೋಡದೆ 10 ಲಕ್ಷ ಕೊಟ್ಟವರು ಕಿಚ್ಚ ಸುದೀಪ್. ಈಗಿನ ಕಾಲದಲ್ಲಿ 10 ರೂಪಾಯಿ ಕೊಡೋದಿಕ್ಕೂ ಹಿಂದೆ ಮುಂದೆ ನೋಡೋರು ಜಾಸ್ತಿ. ಅಂತಹದ್ರಲ್ಲಿ ಕಿಚ್ಚ ಸುದೀಪ್ ವೈಯಕ್ತಿಕವಾಗಿ 10 ಲಕ್ಷ ಕೊಡ್ತೀವಿ ಅಂದಿದ್ದಾರೆ. 10 ಲಕ್ಷ ಅನ್ನೋದು ಸಣ್ಣ ಅಮೌಂಟ್ ಅಲ್ವೇ ಅಲ್ಲ. ಇಂತಹದೆಲ್ಲ ಸಾಧ್ಯವಾಗೋದು ಕಿಚ್ಚ ಸುದೀಪ್ ಕೈಯಲ್ಲಿ ಮಾತ್ರ. ಕಾಸಿಗೆ ಬೆಲೆ ಕೊಡೋದಕ್ಕಿಂತ ವ್ಯಕ್ತಿತ್ವಕ್ಕೆ ಬೆಲೆ ಕೊಡೋರು ಕಿಚ್ಚ ಸುದೀಪ್. ಯಾಕಂದ್ರೆ ಹುಟ್ಟುತ್ತಲೇ ಚಿನ್ನದ ಸ್ಪೂನ್ ಅನ್ನ ಬಾಯಲ್ಲಿ ಇಟ್ಕೊಂಡು ಬೆಳೆದವರು ಇವರು. ದುಡ್ಡಿಗೆ ಆಸೆ ಪಡೋ ಜಾಯಮಾನದವರೇ ಅಲ್ಲ. ಅಂತಹದ್ರಲ್ಲಿ ಕಿಚ್ಚ ಸುದೀಪ್ ಮೇಲೆ ಇಂತಹದೊಂದು ಆರೋಪ ಬಂದಿದೆ ಅನ್ನೋದು ತುಂಬಾ ಜನರಿಗೆ ಅಚ್ಚರಿ ಮೂಡಿಸಿದೆ. ಅದು ಕೂಡ ಬಿಗ್ ಬಾಸ್ ಮುಗಿತಾ ಇದ್ದಂತೆ ಇಂಥ ಕೇಸ್ ದಾಖಲಿಸಿದ್ ಯಾಕೆ ಅಂತಾನು ಚರ್ಚೆ ಆಗ್ತಾ ಇದೆ. ಆದ್ರೆ ಈ ಕೇಸ್ ಇಂದು ನಿನ್ನೆಯದ್ದಲ್ಲ, ಸುಮಾರು 10 ವರ್ಷದ ಹಿಂದಿನ ಕಥೆ. 2016ರಲ್ಲಿ ಸುದೀಪ್ ಅವರು ಕಿಚ್ಚ ಕ್ರಿಯೇಷನ್ಸ್ ಅಡಿಯಲ್ಲಿ ಸೀರಿಯಲ್ ಒಂದನ್ನ ನಿರ್ಮಾಣ ಮಾಡಿದ್ರು. ಆ ಧಾರಾವಾಹಿಯ ಹೆಸರು ವಾರಸ್ದಾರ. ಕನ್ನಡದ ಪ್ರತಿಭಾವಂತ ನಾಯಕಿ ಯಜ್ಞಾ ಶೆಟ್ಟಿ ಈ ಸೀರಿಯಲ್ ನಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ರು. ಈ ಧಾರಾವಾಹಿಯ ಚಿತ್ರೀಕರಣ ಚಿಕ್ಕಮಗಳೂರು ಜಿಲ್ಲೆಯ ಬೈಗೂರು ಗ್ರಾಮದಲ್ಲಿ ದೀಪಕ್ ಅನ್ನೋರ ಮನೆಯಲ್ಲಿ ಮಾಡಲಾಗಿತ್ತು. ಇದಕ್ಕೆ ಒಪ್ಪಂದವೂ ಆಗಿ ದಿನಕ್ಕೆ ಇಂತಿಷ್ಟು ಅಂತ ಬಾಡಿಗೆಯನ್ನು ಕೂಡ ನಿಗದಿ ಮಾಡಿಕೊಂಡಿದ್ರು. ಆದ್ರೆ ಡಿಸೆಂಬರ್ 19, 2016ರಲ್ಲಿ ಶುರುವಾದ ಈ ಸೀರಿಯಲ್ ಹೆಚ್ಚು ಕಡಿಮೆ 1 ವರ್ಷದೊಳಗೆ ಅಂತ್ಯವಾಗಿತ್ತು. ಇಲ್ಲಿಂದ ಹೊಸದೊಂದು ವಿವಾದ ಶುರುವಾಯಿತು. ಧಾರಾವಾಹಿ ಚಿತ್ರೀಕರಣಕ್ಕೆ ತಮ್ಮ ಮನೆ ಮತ್ತು ಕಾಫಿ ತೋಟವನ್ನ ಬಾಡಿಗೆ ನೀಡಿದ್ದ ದೀಪಕ್ 2019ರಲ್ಲಿ ಸುದೀಪ್ ವಿರುದ್ಧ ಸಿಡಿದೆದ್ರು. ಸೀರಿಯಲ್ ಸಂದರ್ಭದಲ್ಲಿ ಕಾಫಿ ತೋಟಕ್ಕೆ ಸಾಕಷ್ಟು ಹಾನಿಯಾಗಿದೆ. ಮರ ಗಿಡ ಕಡಿದಿದ್ರಿಂದ 60 ರಿಂದ 70 ಲಕ್ಷ ಖರ್ಚಾಗಿದೆ ಅಂತ ಹೇಳಿದ್ರು. ಸುದೀಪ್ ಕೂಡ ಈ ನಷ್ಟವನ್ನ ಭರಿಸಿ ಕೊಡಬೇಕು ಅಂತ ಹೇಳಿದ್ರು. ಆದ್ರೆ ಸುದೀಪ್ ಮಾತ್ರ ಇದನ್ನ ಒಪ್ಪಿರ್ಲಿಲ್ಲ. ಹೀಗಾಗಿ ಚಿಕ್ಕಮಗಳೂರಲ್ಲಿ ದೀಪಕ್ ದೂರು ದಾಖಲಿಸಿದ್ರು. ಆ ನಂತರ ಇದು ಹೈಕೋರ್ಟ್ ಅಂಗಳಕ್ಕೂ ಬಂದಿತ್ತು. ಈ ಹೊತ್ತಲ್ಲಿ ಸುದೀಪ್ ಆಪ್ತ ಚಕ್ರವರ್ತಿ ಚಂದ್ರಚೂಡ್ ಅವರು ದೀಪಕ್ ರನ್ನ ಚೆನ್ನೈಗೆ ಕರೆಸ್ಕೊಂಡಿದ್ರಂತೆ. ಆಗ ಕೇಸ್ ವಾಪಸ್ ಪಡೆದ್ರೆ 60 ಲಕ್ಷ ನೀಡೋದಾಗಿ ಸುದೀಪ್ ಭರವಸೆ ನೀಡಿದ್ರು ಅಂತ ದೀಪಕ್ ಆರೋಪ ಮಾಡ್ತಾ ಇದ್ದಾರೆ. ಅವರ ಮಾತಿನಂತೆ ನನಗೆ ಅವತ್ತು 10 ಲಕ್ಷ ರೂಪಾಯಿಯ ಚೆಕ್ ನೀಡಿದ್ರು, ಹೀಗಾಗಿ ನಾನು ಕೇಸ್ ವಾಪಸ್ ಪಡೆದಿದ್ದೆ. ಆದ್ರೆ ಕೇಸ್ ಹಿಂಪಡಿತಾ ಇದ್ದಂತೆ ಚಕ್ರವರ್ತಿ ಅವರು ನನ್ನ ನಂಬರ್ನ ಬ್ಲಾಕ್ ಮಾಡಿದ್ದಾರೆ. ಬಲವಂತವಾಗಿ ನನ್ನ ಬಳಿ ಒಂದಿಷ್ಟು ಹೇಳಿಕೆಯ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಬೆಂಗಳೂರು ಕಮಿಷನರ್ ಕಚೇರಿಯಲ್ಲಿ ದೀಪಕ್ ದೂರು ನೀಡಿದ್ದಾರೆ. ಆತ್ಮೀಯರೇ, ಯಾವಾಗ ಇಂತಹದೊಂದು ಕೇಸ್ ದಾಖಲಾಯಿತು, ಸುದೀಪ್ ಆಪ್ತ ಚಕ್ರವರ್ತಿ ಚಂದ್ರಚೂಡ್ ರಿಯಾಕ್ಟ್ ಮಾಡಿದ್ದಾರೆ. ಸುದೀಪ್ ವಿರುದ್ಧದ ಷಡ್ಯಂತ್ರ ಹಾಗೂ ಪಿತೂರಿ ಇದು. ಇಂತಹದನ್ನೆಲ್ಲ ಮೆಟ್ಟಿ ನಿಂತೆ ಸುದೀಪ್ ಸೂಪರ್ ಸ್ಟಾರ್ ಆಗಿರೋದು. ವಾರಸ್ದಾರ ಸೀರಿಯಲ್ ಶುರುವಾದಾಗ ನಾನು ಸುದೀಪ್ ಆಪ್ತ ಬಳಗದಲ್ಲಿ ಇರಲಿಲ್ಲ.
2023ರಲ್ಲಿ ದೀಪಕ್ ನನ್ನ ಸಂಪರ್ಕ ಮಾಡಿ ಸುದೀಪ್ ಸರ್ ಭೇಟಿ ಮಾಡಿಸಿ ಅಂತ ಹೇಳಿದ್ರು. ಸುದೀಪ್ ಅವರ ಮುಂದೆ ದೀಪಕ್ ತಮ್ಮ ಸಮಸ್ಯೆ ಹೇಳಿಕೊಂಡಿದ್ರು. ಆಗ ಸುದೀಪ್ 20 ಲಕ್ಷ ಕೊಡೋದಕ್ಕೆ ಒಪ್ಪಿದ್ರು. ಅಂದು ಮಾತು ಕೊಟ್ಟಂತೆ 10 ಲಕ್ಷ ಕ್ಯಾಶ್, 10 ಲಕ್ಷದ ಚೆಕ್ ಕೊಟ್ಟಿದ್ದೀನಿ. ಈ ಹಿಂದೆ ಚಿಕ್ಕಮಗಳೂರು ಹಾಗೂ ಹೈಕೋರ್ಟ್ ಮೊರೆ ಹೋಗಿದ್ರು. ದಾಖಲೆ ಇಲ್ಲದ ಕಾರಣ ಈ ಕೇಸ್ ವಜಾ ಆಗಿದೆ. ದೀಪಕ್ ಹಿಂದೆ ಯಾರಿದ್ದಾರೆ ಅನ್ನೋದು ನಮಗ್ ಗೊತ್ತು. ನಾವು ಕಾನೂನು ಮೂಲಕವೇ ಉತ್ತರ ಕೊಡ್ತೀವಿ ಅಂದಿದ್ದಾರೆ. ಒಟ್ನಲ್ಲಿ 10 ವರ್ಷದ ಹಿಂದಿನ ಪ್ರಕರಣ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಈ ಬಾರಿ ಸುದೀಪ್ ಈ ವಿವಾದಕ್ಕೆ ಹೇಗೆ ಪ್ರತಿಕ್ರಿಯೆ ನೀಡ್ತಾರೆ? ಮುಂಬರುವ ದಿನಗಳಲ್ಲಿ ಪೊಲೀಸ್ ಇಲಾಖೆ ಯಾವ ರೀತಿಯ ಕ್ರಮ ಕೈಗೊಳ್ಳಲಿದೆ? ಇನ್ನಾದ್ರೂ ಈ ವಿವಾದಕ್ಕೆ ಮುಕ್ತಿ ಸಿಗುತ್ತಾ ಕಾದ್ ನೋಡ್ಬೇಕಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.